ಮಾಗಡಿ ವಿಧಾನಸಭಾ ಕ್ಷೇತ್ರ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಬ್ಬಗುಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘ ಚುನಾವಣೆ ನಡೆಸಲು ರಾಜಕೀಯ ಬೆರೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಜವಾಬ್ದಾರಿಯುತವಾದಂತಹ ಸ್ಥಾನ ಅಲಂಕರಿಸಲು ಸೆಕ್ರೆಟರಿ ಮಹೇಶ್ ಕಿತಾಪತಿ ಮಾಡಿದ್ದಾರೆ ಅಂತ ನಿಕಟಪೂರ್ವ ಶಾಸಕ ಎ ಮಂಜುನಾಥ್ ಅವರು ಆರೋಪವನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸೋಲು ನಿರ್ಣಾಯಕವಾಗಿದ್ದು, ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷಿಗಳಿಗೆ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಬಿಡಿಸಿಸಿ ಬ್ಯಾಂಕ್ ಎಂಡಿ ಹಾಗೂ ಸೊಸೈಟಿಗೆ ಸಂಬಂಧಪಟ್ಟಂತ ಡಿಆರ್ಒ ಮ್ಯಾನೇಜರ್ ಅವರು ಗಮನಕ್ಕೂ ತಂದ್ರು ಕೂಡ ಇಂದು ಸೆಕ್ರೆಟರಿ ಮಹೇಶ್ 4 ದಿನಗಳಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಕಚೇರಿ ಕರ್ತವ್ಯ ನಿರ್ವಹಿಸದೆ ಗೈರಾಗಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಬಂಧಪಟ್ಟವರು ಸೆಕ್ರೆಟರಿ ಮಹೇಶ್ ಹುಡುಕಿ ಕೊಡಲು ಇಂದು ಪೊಲೀಸ್ ಠಾಣೆಗೆ ಮೊರೆ ಹೋಗಲು ಇಚ್ಛಿಸಿದ್ದಾರೆ. ಈ ಕಾರಣ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸೆಕ್ರೆಟರಿ ಮಹೇಶ್ಗೆ ಬುದ್ಧಿ ಕಲಿಸುವ ಕೆಲಸ ಮಾಡಲು ಮುಂದಾಗ್ತೇನೆ ಅಂತ ಎ ಮಂಜುನಾಥ್ 4 ದಿವಸದಿಂದನೂ ಇಲ್ಲಿನ ಸೆಕ್ರೆಟರಿ ಮಹೇಶ್ ಅನ್ನೋರು ಸಿಗ್ತಾ ಇಲ್ಲ. ಕೈಗೆ ಬೇಕು ಅಂತ ಕದ್ದು ಯಾರ್ದೋ ಮರ್ಜಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಇವತ್ತು ಸ್ವಿಚ್ ಆಫ್ ಮಾಡಿಕೊಂಡು 11 ಗಂಟೆ ಆದ್ರೂ ಯಾರೂ ಕೂಡ ಈ ಸೊಸೈಟಿಲಿ ಬಂದು ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ನಾನು ಡಿಆರ್ಗೂ ಮಾತಾಡಿದ್ದೀನಿ, ಬಿಡಿಸಿಸಿ ಬ್ಯಾಂಕ್ ಎಂಡಿ ಅವ್ರಿಗೆ ಮಾತಾಡಿದ್ದೀನಿ, ಬಿಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ಗೆ ಮಾತಾಡಿದ್ದೀನಿ, ವಿಚಾರ ಮುಗಿಸಿದ್ದೀನಿ. ಯಾರು ರೈತ ಅಲ್ಲಿ MPCS ಚುನಾವಣೆಗೆ ನಿಂತು ಬಿಡ್ತಾನೆ ಅಂತ ಅವಾಯ್ಡ್ ಮಾಡಬೇಕು ಅಂತೇಳಿ ಅವನಿಗೆ ಬಲಿ ಹೊಡೆಯುವಂತ ಕೆಲಸ ಈ ಸೆಕ್ರೆಟರಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನಮ್ಮವರೆಲ್ಲ ಹೋಗ್ತಾ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನು ಹುಡುಕೊಡಿ ಅಂತೇಳಿ ಪೊಲೀಸ್ನವ್ರಿಗೆ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ತರದ ದುಷ್ಟ ಕೆಲಸಕ್ಕೆ ಇವರೆಲ್ಲ ಕೈ ಹಾಕಿದ್ರೆ ಇದು ಶಾಶ್ವತ ಅಲ್ಲ. ಯಾರು ಮುಖ್ಯಸ್ಥರಿದ್ದಾರೆ ಅವರು ಬುದ್ಧಿ ಹೇಳ್ಬೇಕು. ಅವ್ರಿಗೆ ಯಾರು ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದನ್ನ ಹತ್ತಿಕ್ಕುವಂತ ಕೆಲಸನ ಈ ಒಬ್ಬ ಸೆಕ್ರೆಟರಿ ಆದೊಂದು ಮಾಡ್ತಾನೆ ಅಂತ ಅಂದ್ರೆ ಇವಂಗಂತೂ ಬಿಡೋದಿಲ್ಲ, ಬುದ್ಧಿ ಕಲಿಸ್ತೀವಿ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳಿ ಈಗಾಗಲೇ ನಾನು ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದು ಆತನನ್ನ ಸಸ್ಪೆಂಡ್ ಮಾಡಿಸೋವರೆಗೂ ಇದು ನಮ್ಮ ರೈತರ ಹೋರಾಟ ನಿಲ್ಲೋದಿಲ್ಲ.